ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟಲ್ಲಿ ನೆಗೆಟಿವ್ ಉಂಟು. ಇದಕ್ಕೆ ಫಾಲೋ ಥ್ರೂ ಸಿಕ್ಕಿದ್ರೆ ಮತ್ತು ಕೂಡ ನೆಗೆಟಿವ್ ಆಗ್ತಾರೆ. ಬಟ್ ನೀವು ಪ್ರೀವಿಯಸ್ ಚಾರ್ಟ್ ನೋಡಿದರೆ ದಟ್ ಮೀನ್ಸ್ ಮಾರ್ಕೆಟು ಯಾವಾಗಲ್ಲ ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಆಗಿದೆ ಅಲ್ಲಿಂದ ಮಾರ್ಕೆಟು ಸಸ್ಟೈನ್ ಆಗಿಲ್ಲ. ಇಲ್ಲಿ ನೋಡಿ, ಮಾರ್ಕೆಟ್ ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಆಗ್ಬಿಟ್ಟು ಸಸ್ಟೈನ್ ಆಗಿಲ್ಲ. ಮಾರ್ಕೆಟ್ ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಡೌನ್ ಆಯಿತು, ಅಲ್ಲಿಂದ ಸಸ್ಟೈನ್ ಆಗಿಲ್ಲ. ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಡೌನ್ ಆಯಿತು, ಸಸ್ಟೈನ್ ಆಗಲಿಲ್ಲ. ಮತ್ತು ಕೂಡ ಸ್ವಲ್ಪ ನೀವು ಚಾರ್ಟ್ ನೋಡಿದರೆ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಡೌನ್ ಆಯಿತು, ಸಸ್ಟೈನ್ ಆಗಲಿಲ್ಲ. ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಡೌನ್ ಆಯಿತು, ಸಸ್ಟೈನ್ ಆಗಲಿಲ್ಲ. ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಡೌನ್ ಆಯಿತು, ಸಸ್ಟೈನ್ ಆಗಿಲ್ಲ. ದಟ್ ಮೀನ್ಸ್ ಮಾರ್ಕೆಟು ಪ್ರೀವಿಯಸ್ ಸ್ವಿಂಗ್ಸ್ನ ಬ್ರೇಕ್ ಡೌನ್ ಆಗಿ ಅಲ್ಲಿಂದ ಮಾರ್ಕೆಟು ಫಾಲೋ ಥ್ರೂ ಸಿಗ್ತಾಯಿಲ್ಲ. ಅಂದರೆ ಈಗ ಮಾರ್ಕೆಟು 3-4 ವಾರದ ಮುಂಚೆ ಒಂದು ಒಳ್ಳೆ ಪಾಸಿಟಿವ್ ಕೊಟ್ಟಿತ್ತು, ಅದ ನಂತರ ಮಾರ್ಕೆಟ್ ಈಗ ನೆಗೆಟಿವ್ ಕೊಡ್ತು, ರೈಟ್. ಸೊ ಈಗ ನೆಕ್ಸ್ಟ್ ವೀಕು ಇಂಪಾರ್ಟೆಂಟ್ ಆಗ್ತಾರೆ. ಮಾರ್ಕೆಟ್ ಎಲ್ಲಿ ಕ್ಲೋಸಿಂಗ್ ಕೊಡ್ತಾರೆ, ಮಾರ್ಕೆಟ್ ಇಲ್ಲಿಂದ ಅಪ್ಸೈಡಲ್ಲಿ ಒಂದು ಬುಲಿಶ್ ದೊಡ್ಡ ಕ್ಯಾಂಡಲ್ ಮಾಡ್ತಾರಾ, ಅಥವಾ ಈ ರೆಡ್ ಕ್ಯಾಂಡಲಿಗೆ ಸ್ವಲ್ಪ ದೊಡ್ಡ ಕ್ಯಾಂಡಲ್ ಆಗಿ ಮತ್ತೊಂದು ಫಾಲೋ ಥ್ರೂ ರೆಡ್ ಕ್ಯಾಂಡಲ್ ಮಾಡ್ತಾರಾ, ಅಥವಾ ಇಲ್ಲಿ ಪಾಸ್ ಕ್ಯಾಂಡಲ್ ಮಾಡ್ತಾರಾ, ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ ಇಲ್ಲಿ ನೀವು ನೋಡಿದರೆ ಡೌನ್ ಸೈಡಲ್ಲಿ ಒಂದೊಳ್ಳೆ ಟ್ರೆಂಡ್ ಲೈನ್ ಕೂಡ ಬರ್ತಾ ಉಂಟು, ಅಪ್ಸೈಡಲ್ಲಿ ಕೂಡ ಒಂದೊಳ್ಳೆ ಟ್ರೆಂಡ್ ಲೈನ್ ಮಾಡ್ತಾ ಉಂಟು. ದಟ್ ಮೀನ್ಸ್ ಇದು ಅಂತೂ ಇನ್ನೂ ಕೂಡ ರೇಂಜಲ್ಲಿ ಉಂಟು, ಈ ರೇಂಜಿನ ಇನ್ನೂ ಹೋಗಿಲ್ಲ. ಅದಕ್ಕೆ ಈ ಸ್ವಿಂಗು ದಟ್ ಮೀನ್ಸ್ 50,000 ಆ್ಯಂಡ್ ಈಗ ಅಪ್ಸೈಡು 54,000 ಈ ರೇಂಜು ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಯಾರೆಲ್ಲ ಪೊಸಿಷನ್ ಟ್ರೇಡ್ ಮಾಡ್ತಾರೆ, ಅಂದರೆ ಯಾರೆಲ್ಲ ಮಂತ್ಲಿ ಎಕ್ಸ್ಪೈರಿ, ಮಂತ್ಲಿ ಫ್ಯೂಚರ್ ಇದನ್ನೆಲ್ಲ ಶಾರ್ಟ್ ಮಾಡ್ತಾರೆ, ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಈಗ ಪ್ರೀವಿಯಸ್ ಟೈಮಲ್ಲಿ ನೋಡಿದರೆ ಏನಾಗ್ತಿತ್ತು ಅಂದರೆ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ ಡೌನ್ ಆಯಿತು, ಅಲ್ಲಿಂದ ಮಾರ್ಕೆಟು ರಿಕವರ್ ಆಗ್ತಾಯಿತ್ತು, ಅಂದರೆ ಇಲ್ಲಿ ಟ್ರ್ಯಾಪ್ಸ್ ಏನಾದ್ರು ಮಾಡ್ತಾಯಿತ್ತು. ಸೊ ಈಗ ನಾವು ನೋಡಬೇಕು ನೆಕ್ಸ್ಟ್ ವೀಕಲ್ಲಿ ಹೇಗೆ ಪ್ಲ್ಯಾನ್ ಮಾಡ್ಬೋದು ಅಂತ. ಫೈನ್. ಸೊ ಈಗ ನಾವು ಡೈಲಿ ಚಾರ್ಟಲ್ಲಿ ನೋಡಿದರೆ ಇನ್ನೇ ಸರ್ಪ್ರೈಸಿಂಗ್ ಆಯಿತು. ಯಾಕಂದರೆ ನಾನು ಇನ್ನೇ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಟ್ಟರೆ ಅದು ನಿಯರ್ ಟು 1% ಪುಲ್ ಬ್ಯಾಕ್ ಕೊಡ್ಬೋದು ಅಂತ ಹೇಳಿದೆ. ಅಲ್ಲಿಂದ ಮಾರ್ಕೆಟು 0.97% ರಿಕವರಿ ಕೊಡ್ತು ಆ್ಯಂಡ್ ಅಪ್ಸೈಡಿಂದ ಸೆಲ್ ಆಫ್ ಆಯಿತು. ದಟ್ ಮೀನ್ಸ್ ಅಪ್ಸೈಡಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ತಿಲ್ಲ, ಅಪ್ಸೈಡಲ್ಲಿ ಸೆಲ್ಲಿಂಗ್ ಜೋರಾಗಿ ಬರ್ತಾ ಉಂಟು. ದ್ಯಾಟ್ ಮೀನ್ಸ್ 52,000ಇಂದ ಜೋರಾಗಿ ಸೆಲ್ಲಿಂಗ್ ಬರ್ತಾ ಉಂಟು. ಸೊ ಅದಕ್ಕೆ ಮಾರ್ಕೆಟ್ ಯಾವ ತನಕ ಪ್ರೀವಿಯಸ್ ಹೈನ ಬ್ರೇಕೌಟ್ ಆಗಲ್ಲ ಆವ ತನಕ ನಾವು ಅಪ್ಸೈಡಲ್ಲಿ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಇಟ್ಟು ಟ್ರೇಡ್ ಮಾಡಲಿಕ್ಕೆ ಆಗಲ್ಲ. ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಮಾರ್ಕೆಟ್ ಇಲ್ಲಿಂದ ಅಷ್ಟೊಂದು ಮೇಜರ್ ಪುಲ್ ಬ್ಯಾಕ್ ಬಂದಿಲ್ಲ, ಮಾರ್ಕೆಟ್ ಇಲ್ಲೊಂದು ದೊಡ್ಡ ಬುಲಿಶ್ ಕ್ಯಾಂಡಲ್ ಮಾಡ್ಬೋದು ಅಂತ. ನಾ ಸೆಕೆಂಡ್ ಹಾಫ್ ತನಕ ಒಳ್ಳೆ ಖುಷಿ ಇತ್ತು. ದೆನ್ ಅದು ಸೆಕೆಂಡ್ ಹಾಫ್ ನಂತರ ಏನಾಗ್ತು, ಇಲ್ಲಿಂದ ಮಾರ್ಕೆಟು ಸೆಲ್ ಆಫ್ ಬಂತು, ರೈಟ್. ಸೊ ಅದಕ್ಕೆ ಈಗ ನಾಳೆ ಓಪನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಾರಂತ. ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗ್ತದೆ. ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿಂದ ದಟ್ ಮೀನ್ಸ್ ಇಲ್ಲಿ 5 ಮಿನಿಟ್ಸಲ್ಲಿ ಇಲ್ಲೇ ಸೈಡ್ ವೇಸ್ ಆಗಿ ಹೋಲ್ಡ್ ಆಗ್ತಾರಾ, ಅಥವಾ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬಂದು ದೆನ್ ಅಲ್ಲಿಂದ ಮಾರ್ಕೆಟ್ ರಿಕವರ್ ಆಗ್ತಾರಾ, ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಈಗ ನೀವು ನೋಡಿದರೆ 51,000 ಇಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್. ದಟ್ ಮೀನ್ಸ್ 51,000ಕ್ಕಿಂತ ಯಾವಾಗ ಕೆಳಗೆ ಇದು ಸಸ್ಟೈನ್ ಆಗ್ತಾರೆ ಆವಾಗ ಇಲ್ಲಿ ಯಾರೆಲ್ಲ ಬೈಯಿಂಗ್ ಮಾಡಿದಾರಲ್ಲ ಆಬ್ವಿಯಸ್ಲಿ ಅವರು ಟ್ರೇಲಿಂಗಲ್ಲಿ ತಮ್ಮ ಪ್ರಾಫಿಟ್ನ ಬುಕ್ ಮಾಡಿರಬೇಕು. ಬಟ್ ಮೇಜರಲ್ಲಿ ದಟ್ ಮೀನ್ಸ್ ಯಾರೆಲ್ಲ ಇಲ್ಲಿ ಬೈ ಮಾಡಿದ್ದಾರೆ, ಯಾರೆಲ್ಲ ಇಲ್ಲಿ ಬೈ ಮಾಡಿದ್ದಾರೆ, ಅವ್ರದ್ದೆಲ್ಲ ಇದು ಟ್ರೇಲಿಂಗ್ ಹೆಸರು ಇಲ್ಲಿರ್ತಾರೆ, ರೈಟ್. ಸೊ ಯಾವಾಗ ಅವ್ರದ್ದು SL ಬ್ರೇಕ್ ಡೌನ್ ಆಗ್ತಾರೆ 51,000ಕ್ಕಿಂತ ಕೆಳಗೆ, ಇಲ್ಲಿಂದ ಮಾರ್ಕೆಟ್ ಒಂದು ಮೊಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಈಗ ಮಾರ್ಕೆಟ್ ಇಲ್ಲಿಂದ ಬಂದಾಗಿದೆ, ಸೊ ಮಾರ್ಕೆಟಲ್ಲಿ ನಾವೀಗ ಸ್ವಲ್ಪ ಕನ್ಫರ್ಮೇಷನ್ ಜಾಸ್ತಿ ನೋಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಯಾವಾಗ 51,000ಕ್ಕಿಂತ ಕೆಳಗೆ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ಮಾರ್ಕೆಟಲ್ಲಿ ನಮಗೊಂದು ಪುಲ್ ಬ್ಯಾಕ್ ಬೇಕು. ಮಾರ್ಕೆಟ್ ಯಾವಾಗ ಹೀಗೆ ಬ್ರೇಕ್ ಡೌನ್ ಆಗ್ತದೆ ಆವಾಗ ಇಲ್ಲಿ ಟ್ರ್ಯಾಪಿಂಗ್ ಆಗೋ ಚಾನ್ಸಸ್ ಇರ್ತಾರೆ. ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬೇಕು. ಯಾವಾಗ ಈ ಪುಲ್ ಬ್ಯಾಕ್ ಬರ್ತಾರೆ ಆವಾಗ ನಾವಿಲ್ಲಿ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನಾವಿಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು 10 ಲಾಟಲ್ಲೇ ಪ್ಲ್ಯಾನ್ ಮಾಡಬೇಕಾಗೂ ರಿಡ್ಯೂಸ್ ಮಾಡಬಾರ್ದು, ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಮೂಮೆಂಟಮ್ ಆಗೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲೊಂದು ಪಾಸ್ ತಗೊಳ್ತಾರೆ, ದಟ್ ಮೀನ್ಸ್ ನಾಳೆ ದಿವಸ ಇಲ್ಲಿ ಒಂದು ಸೈಡ್ ವೇಸ್, ದಟ್ ಮೀನ್ಸ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ಒಂದು ಇನ್ಸೈಡ್ ಟೈಪ್ ಕ್ಯಾಂಡಲ್ ಓಪನ್ ಆಯ್ತು ಅಂದರೆ ಕ್ಯಾಂಡಲ್ ಆಗಿ ಕ್ಲೋಸ್ ಆಯ್ತು ಅಂದರೆ ಯಾವಾಗ ಮಾರ್ಕೆಟ್ ಇಲ್ಲಿಂದ ಡೇ ಲೋನ ಕ್ರಾಸ್ ಆಗ್ತಾರೆ ಮಂಗಳವಾರ, ಆವಾಗ ಇಲ್ಲಿಂದ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಆವಾಗ ಇಫ್ ಇನ್ ಕೇಸ್ ನಾವು ನಾರ್ಮಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡೋದಾದರೆ ನಾವಿಲ್ಲಿ 15 ಲಾಟಲ್ಲಿ ಪ್ಲ್ಯಾನ್ ಮಾಡಿದ್ರು ಕೂಡ ನಮಗೊಂದು ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತದೆ. ಫೈನ್. ಸೊ ಇಫ್ ಇನ್ ಕೇಸ್ ಈಗ ಗ್ಯಾಪ್ ಅಪ್ ಓಪನ್ ಆದರೆ ಹೇಗೆ ನಾವು ಪ್ಲ್ಯಾನ್ ಮಾಡ್ಬೋದು ಅದು ನಾವು 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ, ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ನಾವು ವೆಯ್ಟ್ ಮಾಡ್ತೀನಿ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ಬಿಕಾಸ್ ಈಗ ಪ್ರೀವಿಯಸ್ ಟೈಮಲ್ಲಿ ನೋಡಿದರೆ ಮಾರ್ಕೆಟು ಕಂಟಿನ್ಯೂಸ್ಲಿ ಗ್ಯಾಪ್ ಡೌನ್ ಓಪನ್ ಆಗ್ತಿತ್ತು. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು, ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು, ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು. ಫಸ್ಟ್ ಏನಾಗ್ತಾರಂದರೆ ಗ್ಯಾಪ್ ಡೌನ್ ಓಪನ್ ಆಗಿ ಮಾರ್ಕೆಟ್ ಅಲ್ಲಿಂದ ರಿಯಾಕ್ಟ್ ಆಗ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ರಿಯಾಕ್ಟ್ ಆಗ್ತಿತ್ತು, ಇಲ್ಲಿ ರಿಯಾಕ್ಟ್ ಆಗ್ತಿತ್ತು. ಇಫ್ ಇನ್ ಕೇಸ್ ಈಗ ಗ್ಯಾಪ್ ಅಪ್ ಓಪನ್ ಆದರೆ ಬಯರ್ಸಿಗೆ ಸ್ವಲ್ಪ ಅವ್ರು ಫೇವರಲ್ಲಿ ಸಿಗ್ತಾರೆ, ರೈಟ್. ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಟೈಮಲ್ಲಿ ಏನಾಯಿತು, ಗ್ಯಾಪ್ ಡೌನ್ ಓಪನ್ ಆಗಿ ಬಯರ್ಸ್ ತೊಗೊಂಡು ಹೋಗ್ತಿದ್ರು, ಬಟ್ ಅಪ್ಸೈಡಲ್ಲಿ ಸಸ್ಟೈನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಸೊ ಅದಕ್ಕೆ ಇಫ್ ಇನ್ ಕೇಸ್ ಏನಾದರೂ ಅವ್ರ ಫೇವರ್ಲಿ ಓಪನ್ ಮಾಡಿಸ್ತು ಮಾರ್ಕೆಟ್. ಈಗ ನೀವು US ಮಾರ್ಕೆಟು ನೋಡಿದರೂ ಕೂಡ ಫ್ರೈಡೇ ನೈಟು
ಪಾಸಿಟಿವಲ್ಲೇ ಇತ್ತು. ಇಫ್ ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಬಯರ್ಸ್ ಫೇವರಲ್ಲಿ ಓಪನ್ ಆಗ್ತಾರೆ, ಅವರು ಸಸ್ಟೈನ್ ಮಾಡ್ತಾರೆ. ಇಫ್ ಇನ್ ಕೇಸ್ ಸಸ್ಟೈನ್ ಮಾಡಿದರೆ ಇಲ್ಲಿಂದ ಯಾವಾಗಿರೋ ಡೇ ಹೈನ ಬ್ರೇಕೌಟ್ ಆಗ್ತಾರೆ, ಇಲ್ಲಿ ನಾವು ಪ್ಲ್ಯಾನ್ ಮಾಡ್ಬೋದು. ಬಟ್ ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಬೇಕಾಗತ್ತೆ. ನಾ ಏನು ಪುಲ್ ಬ್ಯಾಕ್ ಅಂತ ಅದು ಆಲ್ರೆಡಿ ಹೋಗಿ ಆಗಿದೆ, ಸೊ ಅಲ್ಲಿ ನಾವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇಟ್ಟು ಟ್ರೇಡ್ ಮಾಡಿದ್ವಿ. ಬಟ್ ನಾವು ಸೋಮವಾರ ದಿನ ಕ್ವಾಂಟಿಟಿ ಜಾಸ್ತಿ ಇಟ್ಟು ಟ್ರೇಡ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ನಾವು ಅಗೇನ್ಸ್ಟ್ ದ ಟ್ರೆಂಡ್ ಇದ್ದೀವಿ ಆ್ಯಂಡ್ ಮಾರ್ಕೆಟ್ ಆಲ್ರೆಡಿ ಗ್ಯಾಪ್ ಅಪ್ ಓಪನ್ ಆಗಿ ಹೋಗಿದೆ. ಸೊ ಇಲ್ಲಿ ನಾವು ಪ್ಲ್ಯಾನ್ ಮಾಡುವಾಗ ಕ್ವಾಂಟಿಟಿ ಲೆಸ್ ಮಾಡಿ ಇಟ್ಟು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಹಾಗೆ ಫಸ್ಟ್ ಹಾಫ್ ಆನ್ ಅವರ್ ಇಸ್ ಇಂಪಾರ್ಟೆಂಟ್. ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗ್ತಾರೆ, ಎಲ್ಲಿಂದ ಮಾರ್ಕೆಟು ದಟ್ ಮೀನ್ಸ್ 51,900 ಈ ರೇಂಜಲ್ಲಿ ಓಪನ್ ಆದ್ರ ಮೇಲೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಯಿತು, ದಟ್ ಮೀನ್ಸ್ ಗ್ಯಾಪ್ ಡೌನ್ ಓಪನ್ ಆದಮೇಲೆ ನೋಡಿ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗ್ತಾನೆ ರಿಯಾಕ್ಟ್ ಆಗ್ತಿತ್ತು, ಗ್ಯಾಪ್ ಡೌನ್ ಓಪನ್ ಆಗಿ ರಿಯಾಕ್ಟ್ ಆಗ್ತಿತ್ತು, ಗ್ಯಾಪ್ ಡೌನ್ ಓಪನ್ ಆಗಿ ಒಳ್ಳೆ ಒಂದು ರಿಯಾಕ್ಟ್ ಆಗ್ತಿತ್ತು. ಸೊ ನಾಳೆ ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ನಿನ್ನೆ ಹಾಗೆ ಬಯರ್ಸು ಇವತ್ತು ಕೂಡ ದಟ್ ಮೀನ್ಸ್ ನಾಳೆ ಕೂಡ ಬರ್ತಾರಾ ಅದನ್ನ ನೋಡಬೇಕು. ಇಫ್ ಇನ್ ಕೇಸ್ ಅಲ್ಲಿ ಬಂದಿದ್ದರೆ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗ್ತಾರೆ. ಇಫ್ ಇನ್ ಕೇಸ್ ಏನೋ ಸೆಕೆಂಡ್ ಹಾಫಲ್ಲಿ ಸಸ್ಟೈನ್ ಆಗಲೇ ಇಲ್ಲ ಅಪ್ಸೈಡಲ್ಲಿ, ಆವಾಗ ಮಾರ್ಕೆಟ್ ಇಫ್ ಇನ್ ಕೇಸ್ ಸೆಲ್ಲಿಂಗ್ ಬಂದರೆ ನಾವು ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು, ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಮಾರ್ಕೆಟ್ ಎಲ್ಲಿ ಸಸ್ಟೈನ್ ಮಾಡ್ತಾರೆ ಇಂಪಾರ್ಟೆಂಟ್ ಆಗ್ತಾರೆ. ದ್ಯಾಟ್ ಮೀನ್ಸ್ ಮಾರ್ಕೆಟ್ 50,500 ಇಲ್ಲ 50,700 ಇಲ್ಲ 51,000 ಈ ರೇಂಜಲ್ಲಿ ಓಪನ್ ಆದ್ರ ಮೇಲೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಾರೆ. ಮಾರ್ಕೆಟ್ ಓಪನ್ ಆಗ್ತಾನೆ ಸೆಲ್ ಆಫ್ ಬರ್ತಾ ಉಂಟಾ ಅಥವಾ ಓಪನ್ ಆಗ್ತಾನೆ ಅಪ್ಸೈಡ್ ಹೋಗಿ ಇಲ್ಲಿ ವಾಲಿಟಿಲಿಟಿ ಕ್ರಿಯೇಟ್ ಮಾಡ್ತಾ ಉಂಟಾ ಅದು ಸ್ವಲ್ಪ ನೋಡಬೇಕಾಗುತ್ತೆ. ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲ ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟ್ 15 ಮಿನಿಟ್ಸ್ ಏನು ಕೂಡ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ ಮಾರ್ಕೆಟ್ ಯಾವ ಫೇವರಲ್ಲಿ ಹೋಗ್ತದೆ ಆ ಫೇವರಲ್ಲಿ ಕ್ವಾಂಟಿಟಿ ಲೆಸ್ ಮಾಡಿ ಪ್ಲ್ಯಾನ್ ಮಾಡಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯಿತು ಅದರ ನಂತರ ಇಫ್ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ದಟ್ ಮೀನ್ಸ್ ಬ್ರೇಕ್ ಡೌನ್ ಆಯಿತು ಅಂದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ನಾವು ಹೇಳಿದ್ದು 10 ಲಾಟಲ್ಲಿ ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ, ನಾರ್ಮಲ್ ಲಾಟಲ್ಲಿ. ಫೈನ್. ಸೊ ಮಾರ್ಕೆಟ್ ಇಂಪಾರ್ಟೆಂಟ್ ಆಗ್ತಾರೆ, ಮಾರ್ಕೆಟ್ ಯಾವ ರೇಂಜಲ್ಲಿ ಹೋಗಿ ಕ್ಲೋಸಿಂಗ್ ಕೊಡ್ತಾರೆ. ಬಿಕಾಸ್ ವೀಕ್ಲಿಯಲ್ಲಿ ಅಲ್ಲೊಂದು ಸಪೋರ್ಟ್ ಉಂಟು 50,600 ಸಮಥಿಂಗ್ ಆ್ಯಂಡ್ ಈಗ ನಾವು ಡೈಲಿಯಲ್ಲಿ ನೋಡ್ಲಿಕ್ಕೆ ಹೋದರೆ 51,000 ಇಸ್ ಅ ಇಂಪಾರ್ಟೆಂಟ್ ಸ್ವಿಂಗ್ ಉಂಟು. ಫೈನ್. ಸೊ ಅದಕ್ಕೆ ಮಾರ್ಕೆಟ್ ಇದು ಸೈಕಾಲಜಿ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಹೇಗೆ ಹೋಗ್ತಾರೆ, ಮಾರ್ಕೆಟು ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಉಂಟು ಇದನ್ನ ನೀವು ಇನ್ ಡೀಟೇಲ್ಸಲ್ಲಿ ಅರ್ಥ ಮಾಡ್ಕೊಂಡ್ರೆ ಟ್ರೇಡಿಂಗ್ ಇಸ್ ಈಸಿ. ಫೈನ್. ಹಾಗೆ ನೀವು ಮಾರ್ಕೆಟ್ ಡೌನ್ ಸೈಡ್ ಬರ್ತಾ ಇದ್ದಾಗ ನಿಫ್ಟಿ ಬೀಸ್, IT ಬೀಸ್ ಅಥವಾ ಬ್ಯಾಂಕ್ ಬೀಸ್ ಎಷ್ಟು ETF ಉಂಟು ಇಂಡೆಕ್ಸ್ ಇದು ಅದೆಲ್ಲ ಆ್ಯಡ್ ಮಾಡ್ತಾ ಹೋಗಿ. ಬಿಕಾಸ್ ನಿಮಗೆ ಓವರ್ ದ ಟೈಮ್ ಅಪ್ಸೈಡಲ್ಲಿ ಒಂದೊಳ್ಳೆ ಪ್ರಾಫಿಟ್ ಸಿಗ್ತಾರೆ ಇಫ್ ಇನ್ ಕೇಸ್ ಮಾರ್ಕೆಟು ಅಪ್ಸೈಡ್ ಹೋದರೆ. ಫೈನ್. ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯಿತು ಅಂತ. ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು. ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಫೈನ್. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.